ಎಲ್ರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್. ಶಾರದಾ ವಿದ್ಯಾಪೀಠ ಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಒಂದು ವಿಶೇಷವಾದಂತ ಸೂಚನೆ ಏನು ಅಂತಂದ್ರೆ, ನಾವು ಬಹಳ ಬಕಪಕ್ಷಿಯಂತೆ ಕಾಯ್ತಾ ಇರುವಂತ ಈ ಒಳ ಮೀಸಲಾತಿಯ ಒಂದು ವರದಿಯನ್ನ ನಿನ್ನೆ ಏನು ಅಂತಂದ್ರೆ ನಿನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇನು ಅಂತಂದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದಾರೆ. ಅದು ಏನು ಅಂತಾರೆ 99% ಫೈನಲ್ ಆಗಿದೆ ನಿನ್ನೆ ಅಂತ ಹೇಳ್ತಾ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ಏನು ಅಂತಾರೆ ಅಧಿಸೂಚನೆಗಳು. ಯಾಕಂದ್ರೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಬೇಕಾಗತ್ತೆ. ಅವರು ಕೂಡ ಆ ಒಂದು ಸಮುದಾಯದವರು ಕೂಡ ಏನು ಅಂತಾರೆ ಬಹಳಷ್ಟು ವರ್ಷಗಳಿಂದ ಆ ಒಂದು ಮೀಸಲಾತಿ ಸಲುವಾಗಿ ಹೋರಾಟ, ಎಷ್ಟೋ ನೋವು ಎಷ್ಟೋ ಕಷ್ಟ ಅನುಭವಿಸಿದ್ದಾರೆ. ಆದ್ರೂ ಕೂಡ ಸರ್ಕಾರ ಒಂದು ಸಾಮಾಜಿಕ ನ್ಯಾಯವನ್ನ ಎಲ್ಲಾ ಸಮುದಾಯಕ್ಕೆ ಒದಗಿಸಿದೆ ಅಂತ ಹೇಳ್ತಾ, ಇವತ್ತಿನ ಏನು ಅಂತಾರೆ ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನೋಡೋಣ. ಇಲ್ಲಿ ನೋಡೋಕೆ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನ ನೋಡೋಣ. ಏನು ಅಂತಂದ್ರೆ, ಅದೆಷ್ಟೋ ನಮ್ಮ ವಿದ್ಯಾರ್ಥಿಗಳು ಕನಸನ್ನ ಹೊತ್ಕೊಂಡಿರ್ತೀವಿ. ಯಾವ ಕನಸುಗಳು ಅಂತಾರೆ, ಪುಟ್ಟ ಸರ್ಕಾರಿ ನೌಕರಿ ಆಗ್ಬೇಕು, ಪೊಲೀಸ್ ಇಲಾಖೆಯಲ್ಲಿ, ಡಿಫೆನ್ಸ್ ಇಲಾಖೆಯಲ್ಲಿ, ಸೈನಿಕದಲ್ಲಿ, ಅಥವಾ ಯಾವುದೋ ಒಂದು ಕೇಂದ್ರ ಸರ್ಕಾರದ ಈ ಡಿಫೆನ್ಸಿಯಲ್ಲಿ ನಾನು ಹೋಗ್ಬೇಕು ಅನ್ನೋಂತ ಕನಸನ್ನ ಹೊತ್ಕೊಂಡಿರ್ತಾರ. ಎಷ್ಟೋ ಜನ ವಿದ್ಯಾರ್ಥಿಗಳು ಕನಸು ಹೊತ್ಕೊಂಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಡಿಸಪಾಯಿಂಟ್ ಆಗೋದು, ಅದ ಓದು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋದು, ಅದನ್ನ ಬಿಟ್ಟು ಮತ್ತೊಂದಕ್ಕೆ ಹೋಗೋದು. ಒಂದು ಪ್ರಯತ್ನ ನೋಡಿ, ಒಂದೇ ಪ್ರಯತ್ನದ ಎಲ್ಲಿ ತಪ್ಪು ಮಾಡಿದೆವೋ ಎರಡನೇ ಪ್ರಯತ್ನವನ್ನ ಮಾಡಿ ನೋಡಿ, ಮೂರನೇ ಪ್ರಯತ್ನದಲ್ಲಿ ನೀವು ಸಕ್ಸಸ್ ಆಗೇ ಹೋಗ್ತಾರೆ. ಯಾಕಂತಾರೆ ನಮ್ಮ ತಪ್ಪುಗಳನ್ನು ನಾವು ತಿದ್ಕೋತ್ ಹೋದಕ್ರೆ ಮಾತ್ರ ನಾವು ನಮ್ಮ ಯಶಸ್ವಿನ ದಾರಿಯನ್ನ ಮುಟ್ಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ ಏನು ಅಂತ ನೋಡೋಣ. ಮೊದಲ ಪ್ರಶ್ನೆ ಏನು ಅಂತಾರೆ, 2025ನೇ ಸಾಲಿನ ಮಿಸ್ ಯೂನಿವರ್ಸ್ ಯಾವುದು? ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತ ಕೇಳಿದಾನೆ. ಇಲ್ಲಿದ್ದಾರೆ ನೋಡಿ, ಅವರೇ ಇವರು ಹೋದ್ ಸಾರಿ ಮಿಸ್ ಯೂನಿವರ್ಸ್ ಆದವರು, ಈಗ ಇವರು ಮಿಸ್ ಯೂನಿವರ್ಸ್ ಆದವರು. ಹಾಗಾದ್ರೆ ಈ 2025ನೇ ಸಾಲಿನ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಬಾಚಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ರೇಹಾ ಸಿಂಗ್, ಆಪ್ಷನ್ ಬಿ ಮಾನಸ ಚೆಲ್ಲೂರ್, ಆಪ್ಷನ್ ಬಿ ಸಿ ಬೋನಿ ಗೆಬ್ರಿಲಾ, ಆಪ್ಷನ್ ಡಿ ಮಣಿಕಾ ವಿಶ್ವಕರ್ಮ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮಣಿಕಾ ವಿಶ್ವಕರ್ಮ. ಏನು ಅಂತಾರೆ 2025ರ ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿದಾರಲ್ಲ ಇವರೇ ಮಿಸ್ ಯೂನಿವರ್ಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ವಿಶ್ವಸಂಸ್ಥೆಯು ಈ ಕೆಳಗಿನ ಯಾವ ದೇಶವು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ರುಬಿಲಾವನ್ನು ನಿರ್ಮೂಲನೆ ಮಾಡಿದೆ ಎಂದು ಘೋಷಿಸಿತು ಅಂತ ಕೇಳಿದಾನೆ. ವಿಶ್ವಸಂಸ್ಥೆಯು ಈ ಕೆಳಗಿನ ಯಾವ ದೇಶವು ಸಾರ್ವಜನಿಕವಾಗಿ ಆರೋಗ್ಯ ಸಮಸ್ಯೆಯಾಗಿ ಪರಿಗಣಿಸಿ ರುಬಿಲಾವನ್ನ ನಿರ್ಮೂಲನೆ ಮಾಡಿದ ದೇಶ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ನೇಪಾಳ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ನ್ಯೂಜಿಲೆಂಡ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನಮ್ಮ ನೆರೆ ರಾಷ್ಟ್ರವಾದಂತ ನೇಪಾಳ್ ಸರಿಯಾದ ಉತ್ತರ. ರುಬಿಲಾ ಅಂತಂದ್ರೆ ಈ ತರ ಏನು ಅಂತಾರೆ, ರುಬಿಲಾ ರ್ಯಾಶ್ಗಳು ಆಗ್ತಾವ ಮೈಯೆಲ್ಲ, ಈ ತರ ಏನು ಅಂತಾರೆ ರ್ಯಾಶಸ್ ಆಗ್ತಾ ಇರ್ತೈತಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ವಿಜ್ಞಾನಿಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊದಲ ಬಾರಿಗೆ ಸಿಟ್ಲಿ ಶಾರ್ಕ್ ಅನ್ನು ದಾಖಲಿಸಿದ್ದಾರೆ? ಸಿಟ್ಲಿ ಶಾರ್ಕ್ ಅನ್ನು ದಾಖಲಿಸಿದ್ದಾರೆ ಅಂತ ಕೇಳಿದಾನೆ. ಆಪ್ಷನ್ ಎ ಕೆಂಪು ಸಮುದ್ರ, ಆಪ್ಷನ್ ಬಿ ಬಂಗಾಳ ಕೊಲ್ಲಿ, ಆಪ್ಷನ್ ಸಿ ಮೆಕ್ಸಿಕೋ ಕೊಲ್ಲಿ, ಆಪ್ಷನ್ ಡಿ ಗ್ರೇಟ್ ಚಾಂಗೋಸ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಗ್ರೇಟ್ ಚಾಂಗೋಸ್ ಬ್ಯಾಂಕ್ ನಲ್ಲಿ ವಿಜ್ಞಾನಿಗಳು ಸಿಟ್ಲಿ ಶಾರ್ಕ್ ಅನ್ನ ದಾಖಲಿಸಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ
ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪಾಮಿರಾ ತಾಳೆ, ಪಾಮಿರಾ ಇಲ್ಲೇನಿದೆಯಲ್ಲ ಇದು ಪಾಮಿರಾ ತಾಳೆ. ಈ ಪಾಮಿಲಾ ತಾಳೆ ಮರವು, ಈ ಒಂದು ಮರವು ಪಾಮಿಲಾ ತಾಳೆ ಮರವು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತವೆ? ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಈ ಪಾಮಿರಾ ಏನು ಅಂತಾರೆ, ತಾಳೆ ಮರವು ಒಂದು ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ, ಬಿ ಆಗ್ನೇಯ ಏಷ್ಯಾ, ಸಿ ದಕ್ಷಿಣ ಅಮೆರಿಕ, ಡಿ ಉಷ್ಣವಲಯದ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪಾಮಿರಾ ತಾಳೆ ಮರಗಳು ಉಷ್ಣವಲಯದ ಆಫ್ರಿಕಾ ವಲಯದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಉಷ್ಣವಲಯದ ಆಫ್ರಿಕಾ ಒಂದು ವಲಯದಲ್ಲಿ ಈ ಒಂದು ಮರಗಳು ಪ್ರಾಥಮಿಕವಾಗಿ ಕಂಡು ಬರುತ್ತದೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಭಾರತೀಯ ಸೇನೆ ಈ ಕೆಳಗಿನ ಯಾವ ಯೋಜನೆ ಅಡಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ, ಈಶಾನ್ಯ ರಾಜ್ಯವಾದಂತ ಅರುಣಾಚಲ ಪ್ರದೇಶದಲ್ಲಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನು ಪ್ರಾರಂಭಿಸಿತು? ನಮ್ಮ ಭಾರತೀಯ ಸೇನೆ ಇಲ್ಲಿದೆಯಲ್ಲ, ಈ ಒಂದು ಅರುಣಾಚಲ ಪ್ರದೇಶದ ಈ ಈಶಾನ್ಯ ರಾಜ್ಯದ ಜನರಿಗಾಗಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನ ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಈ ಒಂದು ಯಾವ ಯೋಜನೆ ಅಡಿಯಲ್ಲಿ ನೋಡೋಣ. ಆಪರೇಷನ್ ಮೈತ್ರಿ, ಆಪರೇಷನ್ ಚಕ್ರ, ಆಪರೇಷನ್ ರಕ್ಷಕ, ಆಪರೇಷನ್ ವಿಜಯ, ಆಪರೇಷನ್ ಸದ್ಭಾವನಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಾರೆ ಆಪ್ಷನ್ ಡಿ, ಆಪರೇಷನ್ ಸದ್ಭಾವನಾ ಸರಿಯಾದ ಉತ್ತರ. ಆಪರೇಷನ್ ಸದ್ಭಾವನಾ ದ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಸೇನೆ ಪ್ರಾರಂಭಿಸಿತು ಅಂತ ಹೇಳ್ಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಾನೆ, ಇತ್ತೀಚೆಗೆ ಭಾರತ ಮತ್ತು ಈ ಕೆಳಗಿನ ಯಾವ ದೇಶದ ನಡುವೆ 2025ರ 18ನೇ ಆವೃತ್ತಿಯ ಸಿಲಿನೆಕ್ಸ್ ಜಂಟಿ ನೌಕಾ ಸಮರಾಭ್ಯಾಸವನ್ನು ಜರುಗಿತು ಅಂತ ಕೊಟ್ಟಿದ್ದಾನೆ. ಈ ಸಿಲಿನೆಕ್ಸ್ ಜಂಟಿ ನೌಕಾ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು ಅಂತಂದ್ರೆ ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಡಿ ಸಿ ಬಾಂಗ್ಲಾದೇಶ್, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸಿಲಿನೆಕ್ಸ್ ಅನ್ನು ಭಾರತ ಮತ್ತು ಶ್ರೀಲಂಕಾ ದೇಶದ ನಡುವೆ ನಡೆದಂತ ಜಂಟಿ ನೌಕಾ ಸಮರಾಭ್ಯಾಸವಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಔಪಚಾರಿಕ ಉದ್ಯೋಗವನ್ನ ಸೃಷ್ಟಿಸಲು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ ನೂತನ ಯೋಜನೆ ಹೆಸರೇನು? ಈ ದೇಶದ ಪ್ರಧಾನಮಂತ್ರಿಗಳು ಈ ಔಪಚಾರಿಕ ಉದ್ಯೋಗವನ್ನ ಹೆಚ್ಚಿಸುವ ಸಲುವಾಗಿ ಘೋಷಿಸಿರುವಂತ ಆ ಒಂದು ನೂತನ ಯೋಜನೆ ಹೆಸರೇನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆತ್ಮನಿರ್ಭರ ರೋಜ್ಗಾರ್ ಯೋಜನೆ, ಪ್ರಧಾನಮಂತ್ರಿ ಶ್ರಮ್ ಯೋಗ್ ಮಾಧನ್ ಯೋಜನೆ, ಪ್ರಧಾನಮಂತ್ರಿ ಗರ್ಭಿ ಕಲ್ಯಾಣ ರೋಜ್ಗಾರ್ ಯೋಜನೆ, ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಏನು ಅಂತಾರೆ ಸರಿಯಾದ ಉತ್ತರ ಅಂತ ಹೇಳಬಹುದು. ಇದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತ ಆಂಟಿ ಟ್ರೆಸುಲಾಲೋಯಿಡ್ಸ್ ಕ್ಯಾಟೋಕಲಿನಾ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಯಾವುದು? ಕ್ಯಾಟೋಕಲಿನಾ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾನೆ. ಇಲ್ಲಿ ಆಪ್ಷನ್ ಎ ಕಪ್ಪೆ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಪತಂಗ, ಆಪ್ಷನ್ ಡಿ ಮೊಸಳೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಪತಂಗಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಆಂಟಿ ಟ್ರೆಸೋಲೋಯಿಡ್ಸ್
ಕ್ಯಾಟೋಕಲಿನ ಎಂಬುದು ಇದೊಂದು ಪತಂಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ವಿಜ್ಞಾನಿಗಳು ಕಂಡು ಹಿಡಿದಂತ ಐಡೋನೆಲ್ ಸೈಕೋನಿಸ್ ಐಡೋನೆಲ್ ಸೈಕೋನಿಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಇದೊಂಥರ ಏನು ಪ್ಲಾಸ್ಟಿಕ್. ಇದು ಈ ಐಡೋನೆಲ್ ಸೈಕೋನಿಸ್ ಏನು ಅಂತಾರೆ, ಪ್ಲಾಸ್ಟಿಕ್ ಅನ್ನ ಏನು ಅಂತಾರೆ ತಿನ್ನುವಂತ ಈ ಒಂದು ಜಾತಿಗೆ ಸೇರಿದಂತದ್ದು. ಇದು ಏನು ಅಂತ ನೋಡೋಣ. ಆಪ್ಷನ್ ಎ ಮೀನು, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಆಕ್ರಮಣಕಾರಿ ಕಳೆ, ಆಪ್ಷನ್ ಡಿ ಸಾಂಪ್ರದಾಯಿಕ ಔಷಧ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಐಡಿಯೋನೆಲ್ ಸೈಕೋನಿಸಿಸ್ ಎಂಬುದು ಒಂದು ಬ್ಯಾಕ್ಟೀರಿಯಾ. ಇದು ಏನು ಅಂತಾರೆ, ಒಂದು ಬ್ಯಾಕ್ಟೀರಿಯಾ ಅಂತ ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ವಿಜ್ಞಾನಿಗಳು ಈ ಕೆಳಗಿನ ಯಾವ ದ್ವೀಪದಲ್ಲಿ ಹಳೆಯ ವ್ಯಾಲೋಸಿಯನ್ ಹೋಮೋನೆಡ್ಗಳ ಸಂಭಾವ ಕಲಾಕೃತಿಗಳನ್ನ ವ್ಯಾಲೋಸಿಯನ್ ಹೋಮೋನೆಡ್ಗಳ ಸಂಭಾವ ಕಲಾಕೃತಿಗಳನ್ನ, ಇಲ್ಲಿದೆ ನೋಡಿ, ಈ ಕಲಾಕೃತಿಗಳನ್ನ ಎಲ್ಲಿದು ಅಂತಾರೆ, ಇದು ಇಲ್ಲಿ ನೋಡಿ, ಈ ವ್ಯಾಲೋಸಿಯನ್ ಹೋಮೋನೈಡ್ಗಳ ಸಂಭಾವ ಕಲಾಕೃತಿಗಳು ಇಲ್ಲಿದೆ ನೋಡಿ. ಈ ಕಲಾಕೃತಿಗಳನ್ನು ಕಂಡು ಹಿಡಿದಿದ್ದಾರೆ. ಎಲ್ಲಿ ಕಂಡು ಹಿಡಿದಾರೆ, ಇತ್ತೀಚೆಗೆ ಯಾವ ದ್ವೀಪದಲ್ಲಿ ಕಂಡು ಹಿಡಿದಿದ್ದಾರೆ ಅಂತ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಓಲ್ಡೆಸ್ಟ್ ವ್ಯಾಲ್ಕನನ್ ಹೋಮೋನೈಡ್, ಈ ಒಂದು ಆರ್ಟ್ ಅನ್ನ ಯಾವ ದ್ವೀಪದಲ್ಲಿ ಕಂಡು ಹಿಡಿಯಲಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಭಾರತದ ಲಕ್ಷದ್ವೀಪ, ಆಪ್ಷನ್ ಬಿ ಮಲೇಷ್ಯಾದ ರೆಡಾಂಗಾ ದ್ವೀಪಗಳು, ಆಪ್ಷನ್ ಸಿ ಫಿಲಿಪೈನ ಸಿರ್ಗಾಮೋ ದ್ವೀಪಗಳು, ಆಪ್ಷನ್ ಡಿ ಇಂಡೋನೇಷ್ಯಾದ ಸುಲೋವೆಸಿ ದ್ವೀಪಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ವ್ಯಾಲೋಸಿಯನ್ ಹೋಮೋನೈಡ್ಗಳ ಒಂದು ಕಲಾಕೃತಿಯು ಇಂಡೋನೇಷ್ಯಾದ ಸುಲೋವೆಸ್ ದ್ವೀಪದಲ್ಲಿ ಇದನ್ನ ಏನು ಅಂತಂದ್ರೆ ಕಂಡು ಹಿಡಿಯಲಾಗಿದೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಒಂದು ಕಲಾಕೃತಿಗಳನ್ನ ಇಂಡೋನೇಷ್ಯಾದ ಸುಲೋವೆಸ್ ದ್ವೀಪದಲ್ಲಿ ಕಂಡು ಹಿಡಿಯಲಾಗಿದೆ ಅಂತ ಹೇಳ್ಬೋದು. ಇಲ್ಲೇನು ಅಂತಾರೆ ಎಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಏನು ಅಂತಂದ್ರೆ ಪ್ರತಿದಿನ ಪ್ರಚಲಿತ ವಿದ್ಯಮಾನ ತಗೊಂಡು ಬರೋಣ. ವಿನೂತನವಾದಂತ ಏನು ಅಂತಂದ್ರೆ ಈ ಒಂದು ಶಾರದಾ ವಿದ್ಯಾಪೀಠ ವಿದ್ಯಾರ್ಥಿಗಳ ಒಳೆತನ, ವಿದ್ಯಾರ್ಥಿಗಳ ಸಕ್ಸಸ್ ಅನ್ನ ಯಾವತ್ತೂ ಕೂಡ ನಾವು ವಿದ್ಯಾರ್ಥಿಗಳ ಭಾವನೆಯನ್ನ, ವಿದ್ಯಾರ್ಥಿಗಳ ಯಶಸ್ವಿನ ಜೊತೆ ಅವರ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ, ಅವರ ಒಂದು ನಿರಂತರ ಪ್ರಯತ್ನದಲ್ಲಿ ಶಾರದಾ ವಿದ್ಯಾಪೀಠ ಇರೋದು. ಅದಕ್ಕಾಗಿ ನಿಮ್ಮ ಬೆಂಬಲ ಸದಾಕಾಲ ಶಾರದಾ ವಿದ್ಯಾಪೀಠದ ಜೊತೆ ಇರಲಿ ಅಂತ ಹೇಳುತ್ತಾ ನಾಳೆ ಕ್ಲಾಸಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.